ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವ್ ಏನ್ ಹೇಳ್ತಿದಿರೋ ನನ್ಗೆ ಅರ್ಥ ಆಗ್ತಿಲ್ಲ. ಅದನ್ನ ನಾನ್ ಹೇಳ್ತೀನಿ. ಯಾಕ್ರಿ ಗೌಡ್ರೆ ಹೀಗ್ ಮಾಡ್ತೀರಾ? ಮನೆ ಬಕೆಟಲ್ಲಿರೋ ನೀರಿಗೆ ಕೈ ಹಾಕಿ ಅಂದ್ರೆ ಚರಂಡಿ ನೀರ್ಗೋ ಕೈ ಹಾಕ್ತಿರಲ್ಲ. ಗುಲಾಬಿ ಮೇಡಮ್ ಅವರೇ, ನಾನು ಬಕೆಟ್ ಅಂತಾನೆ ಕೈ ಹಾಕ್ದೆ. ಕೈ ಹಾಕಿದ್ಮೇಲೆ ಗೊತ್ತಾಗಿದ್ದು ಅದು ಚರಂಡಿ ಅಂತ. ತೆಪ್ಪ ಕೂತ್ಕೋತೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಗಡಗಡಗಡ ಅಂತ ಯಾಕೆ ನಡಕ್ತಾ ಇದ್ದೀರಾ? ಅಲ್ಲ ಗುಲಾಬಿ, ಶ್ಯೂರಿಟಿ ಹಾಕಕ್ಕಿಂತ ಮುಂಚೆ ಅವ್ರು ಯಾರು ಏನು ಎತ್ತ ಅಂತ ತಿಳ್ಕೊಂಡು ಹಾಕ್ಬೇಕು ತಾನೆ. ಗೊತ್ತಿಲ್ಲದೆ ಶ್ಯೂರಿಟಿ ಹಾಕ್ ಬಂದ್ಬಿಟ್ಟು ಇವಾಗ ಓದಾಡ್ತಾ ಇದ್ರೆ ಒಳ್ಳೆ ಅಮಾವಾಸ್ಯೆಲ್ ದೇವ ನೋಡ್ದೋರ್ ತರ ಗಡಗಡ ಅಂತ ನಡಕ್ತಾ ಕೂತಿದಾರ ನೋಡು. ಗೌಡ್ರೆ ಯಾಕ್ ನಡಕ್ತೀರಾ? ಬಡ್ಡಿಗೆ ದುಡ್ಡು ತಗೋಬೇಕಾದ್ರೆ ಎಷ್ಟ್ ರೂಲ್ಸ್ ಇದೆಯೋ, ಬಡ್ಡಿ ದುಡ್ಡನ್ನ ವಾಪಸ್ ಕಟ್ಬೇಕಾದ್ರೂ ಅಷ್ಟೇ ರೂಲ್ಸ್ ಇದೆ. ಹಾ, ಚೆದ್ರಿಸಿ ಬೆದ್ರಿಸಿ ಕೇಳಿದ್ರೆ ನಾವ್ ಕೇಸ್ ಹಾಕ್ಬಹುದು. ಅಯ್ಯೋ ಗುಲಾಬಿ ಅವ್ರೆ, ಇವ್ರು ಬಡ್ಡಿಗ್ ದುಡ್ಡು ಇಸ್ಕೊಂಡ್ ಬಂದಿದ್ರೆ ಹಾಕ್ ಮಾಡ್ಬೋದಿತ್ತು. ಆದ್ರೆ ಇವ್ರು ಬೇರೆ ಯಾರೋ ಬಡ್ಡಿಗೆ ಇಸ್ಕೊಂಡಿರೋದಕ್ಕೆ ಈ ಬಡ್ಡಿ ಮಗ ಯಾಕೆ ಶ್ಯೂರಿಟಿ ಹಾಕ್ಬೇಕಿತ್ತು? ಅಂದ್ರೆ ಈ ಬೋರೆಗೌಡ್ರು ಯಾಕೆ ಶ್ಯೂರಿಟಿ ಹಾಕ್ಬೇಕಿತ್ತು ಅಂತೀನಿ. ಅದು ಅಲ್ದೆ 6 ತಿಂಗಳಿಂದ ಅವ್ರ ಬಡ್ಡಿ ಕಟ್ಟಿಲ್ವಂತೆ. ಈಗ ಅವರೇ ಇವ್ರ ಮೇಲೆ ಕೇಸ್ ಹಾಕ್ಬೋದಲ್ವಾ? ಕೇಸ್ ಹಾಕ್ಬಹುದು, ಆದ್ರೆ ಟೈಮ್ ಕೊಡ್ಬೇಕಾಗತ್ತೆ. ಸುಮ್ನೆ ಹಾಕಕ್ಕಾಗಲ್ಲ. ನೋಡಿದ್ರ, ನಾನು ಹೇಳಿದ ಅದನ್ನೇ. ಅವಳು ಬಂದ್ ಬಡ್ಡಿ ಕೇಳಿದ್ರೆ ಸ್ವಲ್ಪ ಟೈಮ್ ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಅವಳೇನಾದ್ರು ತಕರಾರು ತೆಗೆದ್ರೆ ಉಗ್ರ ಹೋರಾಟ ಮಾಡೋಣ. ನಾನಿದ್ದೀನಿ. ಯಾವಾಗ ಬಂದು ಅವಳು ನನ್ನ ಕುತ್ತಿಗೆ ಮೇಲೆ ಕಾಲಿಡ್ತಾಳೆ ಅಂತ ನಾನು ಕೂತಲ್ಲೇ ನಡಕ್ತಾ ಇದ್ದೀನಿ. ಇನ್ನು ಅವ್ರ ವಿರುದ್ಧ ಹೋರಾಟ ಮಾಡೋದ? ಆಗಲ್ಲಪ್ಪ, ಇದೆಲ್ಲ ಆಗೋದಿಲ್ಲ, ಬೇಡ ರೀ. ನಾವ್ ಹೀಗೆ ಕೈ ಕಟ್ಕೊಂಡ್ ಕೂತ್ಕೊಂಡಿದ್ರೆ ಅವಳ ಮನೆಗ್ ಬಂದು ಸಮಾಧಾನ ಮಾಡಿ ನಿಮ್ಗೆ ಮೊಸರನ್ನ ತಿನ್ನಿಸ್ತಾಳೆ ಅನ್ಕೊಂಡಿದೀರಾ?